ಸರ್, ಇವತ್ತು ತಮ್ಗೆಲ್ಲ ಗೊತ್ತಿರೋ ಹಾಗೆ ಏನಿವತ್ತು ಭ್ರಷ್ಟ ಈ ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದ್ದಾರೆ. 2 ವರ್ಷದಿಂದ ನಿರಂತರವಾಗಿ ತಾವು ಮಾಧ್ಯಮದವರು ರಾಜ್ಯದ ಜನಕ್ಕೆ ತೋರಿಸ್ತಾ ಇದ್ದೀರಿ ಇವರು ಯಾವ ರೀತಿ ಜನ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇವತ್ತೊಂದು ದಿವಸ ಪ್ರತಿಯೊಬ್ಬ 7 ಕೋಟಿ ಏನು ಕನ್ನಡಿಗರು ಇವತ್ತು ನೆಮ್ಮದಿಯಿಂದ ಏನು ಜೀವನ ಮಾಡ್ತಾ ಇದ್ರು, ಈ ಸರ್ಕಾರ ಬಂದು 2 ವರ್ಷ ಆಗಿದೆ, ಯಾರು ಸಹ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಯಾಕೆ ಅಂತಂದ್ರೆ ತಾವೆಲ್ಲ ನೋಡ್ತಾ ಇದ್ದೀರಿ, ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಅದು ಯಾವುದೋ ಒಂದು ಬೆಲೆ ಏರಿಕೆ ಮಾಡಿ ಸುಮ್ಮನೆ ಇರೋದಿಲ್ಲ. ಈ ಸರ್ಕಾರ ಬಂದ ಮೇಲೆ ಪ್ರತಿಯೊಂದರ ಮೇಲೇನೂ ಸಹ 2 ಬಾರಿ ಬೆಲೆಯನ್ನ ಏರಿಕೆಯನ್ನ ಮಾಡಿದ್ದಾರೆ. ಹಾಗಾಗಿ 7 ಕೋಟಿ ಕನ್ನಡಿಗರು ತತ್ತರಿಸಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ರಸ್ತೆ ಇವತ್ತು ಡಾಂಬರೀಕರಣ ಆಗಲಿಲ್ಲ. ಒಂದು ರಸ್ತೆ ಗುಂಡೆ ಮುಚ್ಚಲಿಕ್ಕೂ ಸಹ ಇವ್ರ ಕೈಲಿ ಸಾಧ್ಯವಾಗಲಿಲ್ಲ. ತಾವು ಮಾಧ್ಯಮದವ್ರು ನಿನ್ನೆ ತೋರಿಸ್ತಾ ಇದ್ರಿ ಎಲ್ಲ ಚಾನಲಲ್ಲೂ ಸಹ. ತಾವೇ ಹೋಗಿ ಮಲ್ಕೊಂಡು ಒಂದೊಂದು ಎಷ್ಟು ಆಳ ಇದೆ ಅಂತೇಳಿ, ಇವತ್ತೇನಾದ್ರೂ ಮತ್ತೆ ಮಳೆಗಾಲ ಬರ್ತಾ ಇದೆ, ಅವತ್ತೇ ಅಲ್ಲೇನಾದ್ರೂ ನೀರು ತುಂಬಿಕೊಂಡ್ರೆ ರಸ್ತೆ ಯಾವುದು ಗುಂಡಿ ಯಾವುದಿದೆ ಅಂತ ಗೊತ್ತಾಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬೆಂಗಳೂರು ನಗರದ ರಸ್ತೆಗಳನ್ನ ನೋಡ್ತಾ ಇದ್ದೀರಿ. ಇದೊಂದೇ ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಇವತ್ತು ಏನು ನಾವು ವಿರೋಧ ಪಕ್ಷದವರು ವಿರೋಧ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಸ್ವಪಕ್ಷದ ಶಾಸಕರು ಮಂತ್ರಿಗಳ ಆದಿಯಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರಿಗೆ ಈ ಸರ್ಕಾರದ ವಿರುದ್ಧ ವಿಶ್ವಾಸ ಇಲ್ಲ ಅಂತೇಳಿ ಸ್ವಪಕ್ಷದ ಶಾಸಕರೇ ಆರೋಪನ ಮಾಡ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ವೀಕ್ಷಕರನ್ನ ಕಳಿಸಿದ್ದಾರೆ. ಇವತ್ತು ನವದೆಹಲಿಯಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಬಂದು 2 ದಿವಸದಿಂದ ಅವ್ರೇನು ಇವತ್ತು ಶಾಸಕರ ಹತ್ರ ಮಾತನಾಡ್ತಾ ಇದ್ದಾರೆ. ಶಾಸಕರು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ, ಹೌದು ನಾವು ಏನು ಆರೋಪ ಮಾಡಿದ್ದೀರಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾವು ಇವ್ರು ಏನೇನು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಇವತ್ತೇನು ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಮಂತ್ರಿಗಳ ನಡವಳಿಕೆ ಯಾವ ರೀತಿ ಇದೆ ಅದನ್ನ ನಾವು ಹೈಕಮಾಂಡ್ಗೆ ಹೇಳಿದ್ದೀವಿ ಅಂತ ಹೇಳಿ ಇವತ್ತು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಅಂತ ಒಂದು ನೈತಿಕತೆ ಕಳ್ಕೊಂಡಿರ್ತಕ್ಕಂಥ ಈ ನೀಚ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಪೂಜ್ಯ ದೇವೇಗೌಡರು ಸಾಹೇಬರ ಒಂದು ಆದೇಶವನ್ನು ಮಾಡಿದ್ದಾರೆ. ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದಂಥ ಕುಮಾರಣ್ಣವರ ನೇತೃತ್ವದಲ್ಲಿ, ಯುವ ಘಟಕದ ಅಧ್ಯಕ್ಷ ಆಗಿದ್ದಂಥ ನಿಖಿಲ್ ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಯಲ್ಲೂ ಸಹ ನಾವು ಈಗಾಗಲೇ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತೇನು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸುಮ್ಮನೆ ಆಗತಕ್ಕಂಥ ಪ್ರಶ್ನೆ ಇಲ್ಲ. ಬೆಂಗಳೂರು ನಗರದಲ್ಲೂ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಏನು ವಾರ್ಡ್ ಮಟ್ಟದ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತೇನು ವಾರ್ಡ್ ಕಚೇರಿಗಳಿದ್ದಾವೆ, ಕಚೇರಿಗಳ ಮುಂದೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಲಿದ್ದೇವೆ. ಇವತ್ತೇನು ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಜನರ ಹಿತವನ್ನ ಕಾಯಕ್ಕಾಗದೇ ಇರತಕ್ಕಂಥ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ನಾವು ನಿರಂತರವಾಗಿ ನಮ್ಮ ಪಕ್ಷದಿಂದ ಹೋರಾಟವನ್ನ ಮುಂದುವರಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.